ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು ಅಖಾಡವನ್ನ ಗೆಲ್ಲೋದಕ್ಕೆ ಅಭ್ಯರ್ಥಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಅಖಾಡದಲ್ಲಿ ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್. ಏನಿದು ಸಸ್ಪೆನ್ಸ್ ಗೇಮ್? ಇಬ್ಬರು ಬಿಜೆಪಿ, ಒಬ್ಬ ಕಾಂಗ್ರೆಸ್, ಒಬ್ಬ ಪಕ್ಷೇತರ ಶಾಸಕ, 4 ಸಹೋದರರ ಎಲೆಕ್ಷನ್ ಲೆಕ್ಕಾಚಾರ ಏನಿದೆ ಇದೇ ಬಹಳ ನಿಗೂಢವಾದ. ಬಿಜೆಪಿಯ ಜಾರಕಿಹೊಳಿ ಬ್ರದರ್ಸ್ಗೆ ಬೆಳಗಾವಿಯೇ ಟಾರ್ಗೆಟ್ ಆಗಿದೆ. ಚಿಕ್ಕೋಡಿಗಿಂತಲೂ ಬೆಳಗಾವಿ ಮೇಲೆಯೇ ಆಸಕ್ತಿ ಜಾಸ್ತಿ ಇದೆ. ಚಿಕ್ಕೋಡಿ ಮೇಲೆ ಹಿಡಿತಾ ಇದ್ರು ಬ್ರದರ್ಸ್ ಹೋಗ್ತಾ ಇದ್ರು. ಚಿಕ್ಕೋಡಿಯಲ್ಲಿ ಕಣಕ್ಕಿಳಿದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ. ಸೋದರನ ಪುತ್ರಿ ಅನ್ನೋ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆದ್ರ. ಚಿಕ್ಕೋಡಿ ಮೇಲೆ ಹಿಡಿತಾ ಇದೆ, ಆದ್ರೂ ಕೂಡ ಆ ಕಡೆ ಹೋಗ್ತಾ ಇಲ್ಲ. ರಮೇಶ್ ಬಾಲಚಂದ್ರ ಜಾರಕಿಹೊಳಿ ನಿರಾಸಕ್ತಿ ತೋರ್ತಾ ಇರೋದು ಪ್ರಿಯಾಂಕಾ ಜಾರಕಿಹೊಳಿಗೆ ವರವಾಗತ್ತಾ? ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಆದ್ರೆ ಜಾರಕಿಹೊಳಿ ಬ್ರದರ್ಸ್ಗೆ ಆಸಕ್ತಿ ಇರೋದು ಬೆಳಗಾವಿ ಕ್ಷೇತ್ರದ ಮೇಲೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿ ಕಡೆ ಹೋಗ್ತಾ ಇಲ್ಲ. ಅವರ ಈ ನಿರಾಸಕ್ತಿ ಏನಿದೆ ಇದು ಪ್ರಿಯಾಂಕಾಗೆ ವರವಾಗತ್ತಾ? ಸೋದರನ ಮಗಳು ಅಖಾಡದಲ್ಲಿರೋದ್ರ ಕಾರಣ ಅಲ್ಲಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಯಾವುದೇ ಪಾಲಿಟಿಕ್ಸ್ ಮಾಡ್ತಾ ಇಲ್ವಾ? ಪ್ರಿಯಾಂಕಾಗೆ ಬೆಂಬಲವನ್ನ ಘೋಷಿಸಿದ್ದಾರೆ ಎಂಎಲ್ಸಿ ಲಖನ್ ಜಾರಕಿಹೊಳಿ. ಚಿಕ್ಕೋಡಿ ಅಖಾಡಕ್ಕೆ ಪ್ರಚಾರಕ್ಕೆ ಇಳಿಯದೆ ಲಖನ್ ಸೈಲೆಂಟ್ ಆಗಿದ್ದಾರೆ. ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಸೈಲೆಂಟ್ ಅಸ್ತ್ರ ಏನಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೋದರನ ಪುತ್ರಿಯೇ ಅಖಾಡದಲ್ಲಿರೋದ್ರಿಂದ ಅಲ್ಲಿ ಜಾರಕಿಹೊಳಿ ಸೋದರರು ಯಾವುದೇ ರೀತಿಯಾದಂತಹ ಪ್ರಚಾರ ಮಾಡ್ತಾ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಅಖಾಡವನ್ನ ಗೆಲ್ಲೋದಕ್ಕೆ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಸೋದರನ ಮಗಳಿದ್ದಾಳೆ ಅಲ್ಲಿ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆದ್ರ. ಈ ಸೈಲೆಂಟ್ ಅಸ್ತ್ರ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕತೆ ಏನು ಅಂತ, ಅವರ ನಡೆಗಳು ನಿಜಕ್ಕೂ ಸಹ ಕುತೂಹಲ ಕಾರಣ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಹಾಗೆ ಬಾಲಚಂದ್ರ ಜಾರಕಿಹೊಳಿ ಒಂದೇ ಕಡೆ ಸ್ಟ್ರಕ್ ಆಗಿ ಹೋಗಿದಾರ. ಹಾಗಾದ್ರೆ ಬೆಳಗಾವಿ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಚಿಕ್ಕೋಡಿಯಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ, ಅಷ್ಟು ಅದಕ್ಕೆ ಎಫರ್ಟ್ ಹಾಕ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನು ಹಾಗಾದ್ರೆ ಸೋದರನ ಮಗಳು ಎಲೆಕ್ಷನ್ಗೆ ನಿಂತಿರೋ ಹಿನ್ನೆಲೆಯಲ್ಲೇ ಅವ್ರ ಅಭ್ಯರ್ಥಿ ಆಗಿರೋದ್ರಿಂದಲೇ ಹಾಗಾದ್ರೆ ಆ ಕಡೆ ತಲೆ ಹಾಕ್ತಾ ಇಲ್ವಾ? ಏನ್ ಇವ್ರ ನಡೆ? ಪ್ರಗತಿ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿರುವಂಥದ್ದು. ಒಟ್ಟು 5 ಸಹೋದರನ ಹೊಂದಿರತಕ್ಕಂತಹ ಜಾರಕಿಹೊಳಿ ಕುಟುಂಬ 4 ಸಕ್ರಿಯ ರಾಜಕಾರಣದಲ್ಲಿ ಇರುವಂಥದ್ದು. ರಮೇಶ್ ಜಾರಕಿಹೊಳಿ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರ ಬಿಜೆಪಿ ಶಾಸಕರಾಗಿದ್ದಾರೆ. ದ್ವಿತೀಯ ಸಹೋದರ ಸತೀಶ್ ಜಾರಕಿಹೊಳಿ ಎಮ್ಕರಮಡಿ ಕ್ಷೇತ್ರ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ತೃತೀಯ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅರ್ಬಾವಿ ಕ್ಷೇತ್ರದ ಬಿಜೆಪಿ ಶಾಸಕರಿದ್ದಾರೆ. ಭೀಮಶಿ ಜಾರಕಿಹೊಳಿ ಅವರು ಸಕ್ರಿಯ ರಾಜಕಾರಣದಿಲ್ಲ. ಆದರೆ ಕೊನೆಯ ಸಹೋದರ ಲಕ್ವನ್ ಜಾರಕಿಹೊಳಿ ಅವರು ಪಕ್ಷೇತರ ಪರಿಷತ್ ಸದಸ್ಯರಾಗಿರುವಂಥದ್ದು. ಆದರೆ ಲೋಕ ಅಖಾಡ ಕೂಡ ರಂಗೇರ್ತಿರುವಂಥದ್ದು. ಆದರೆ ಈ ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್ ಇದೆ, ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ನೀವು ಗಮನಿಸಿರ್ಬೋದು, ಕಳೆದ 10 ತಿಂಗಳ ಹಿಂದೆ ಅಷ್ಟೇ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಾವು ಪ್ರತಿನಿಧಿಸುವ ಗೋಕಾಕ್ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಚಿಕ್ಕೋಡಿ ಭಾಗದಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳಿಗೆ ಜಾಸ್ತಿ ಹೆಚ್ಚು ಕೆಲಸವನ್ನು ಅಲ್ಲಿ ಮಾಡಿದ್ರು, ಅಲ್ಲಿ ಜಾಸ್ತಿ ಪ್ರಚಾರವನ್ನು ಕೂಡ ಮಾಡಿದ್ರು. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಅವರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಸುಮಾರು 3-4 ದಿನಗಳ ಕಾಲ ಅಲ್ಲೇ ಠಿಕಾಣಿ ಹೂಡಿ ಪ್ರಚಾರವನ್ನು ಮಾಡಿದ್ರು. ಕಾಗವಾಡದಲ್ಲಿ ರಾಜು ಕಾಗೆ ಅವ್ರನ್ನ ಸೋಲಿಸಿ ಶ್ರೀಮಂತ್ ಪಾಟೀಲ್ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಲ್ಲೇ ಠಿಕಾಣಿಯನ್ನು ಹೂಡಿದ್ರು. ನಿಪ್ಪಾಣಿಯಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ರಮೇಶ್ ಜಾರಕಿಹೊಳಿ ಅವರು ಹೊಂದಿರುವಂಥದ್ದು. ಆದರೆ ಈ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಕೇವಲ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡ್ತಿರುವಂಥದ್ದು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಆ ಕ್ಷೇತ್ರದಿಂದ ದೂರ ಉಳಿದ್ರ ಎನ್ನುವಂತಹ ಚರ್ಚೆಗಳು ಕೂಡ ಜಿಲ್ಲಾ ರಾಜಕಾರಣದಲ್ಲಿ ನಡೀತಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಫಲ ಸಿಕ್ಕಿರಲಿಲ್ಲ. ಹೀಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಈಗ ಕಣದಲ್ಲಿ ಇರುವ ಕಾರಣಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ನ ಸೋಲಿಸಲೇಬೇಕು ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಈತ ಮಗಳಿದ್ದಾರೆ ಅನ್ನೋ ಕಾರಣಕ್ಕೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಅನುಮಾನಕ್ಕೂ ಕೂಡ ಕಾರಣವಾಗಿರುತ್ತೆ. ನಿನ್ನೆ ಅಷ್ಟೇ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಕೂಡ
ನಮಗೆ ಅಣ್ಣಾಸಾಬ್ ಜೊಲ್ಲೆ ಅವರು ಆಹ್ವಾನವನ್ನು ಮಾಡಿಲ್ಲ. ನಾವು ಬೆಳಗಾವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತೀವಿ, ಹೀಗಾಗಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಹೋಗುವ ಅನಿವಾರ್ಯತೆ ನಮಗೆ ಬರೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದು. ಹೀಗಾಗಿ ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್ ಇದೆ, ಇದು ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.